ಮಂಗಳೂರು ಕಡೆಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಚಿಕನ್ ಸುಕ್ಕ ಮಾಡ್ತಾರೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಇದು ಅನ್ನ ಅಥವಾ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್. ಹಾಗೂ ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ನಾನು ಒಂದು 10-15 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಖಾರಕ್ಕೆ ಗುಂಟೂರು ಮೆಣಸನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಎಣ್ಣೆ ಜೊತೆ ಫ್ರೈ ಆಗುವಾಗ ನಿಮ್ಗೆ ಒಳ್ಳೆ ಸ್ಮೆಲ್ ಬರುತ್ತೆ. ಅದು ಫ್ರೈ ಆದ ನಂತರ ಇಲ್ಲಿ ನಾವು ಬೇರೆ ಅದಕ್ಕೆ ಇಂಗ್ರೀಡಿಯೆಂಟನ್ನು ರೆಡಿ ಮಾಡ್ಕೊಳ್ಳುವ. ಇಲ್ಲಿ ನಾನು 2 ಸ್ಪೂನು ಕೊತ್ತಂಬರಿ ಕಾಳು, 1 ಸ್ಪೂನು ಜೀರಿಗೆ, 1 ಸ್ಪೂನ್ ಸೋಂಪು ಕಾಳು, ಒಂದು 10-15 ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ. ಹಾಗೆ 2 ಲವಂಗ ತಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ನೀವು ಎಷ್ಟು ಹಾಕೋತೀರಾ ಅಷ್ಟು ಫ್ರೇಗ್ರೆನ್ಸ್ ಒಳ್ಳೇದು ಬರುತ್ತೆ. ಇಲ್ಲಿ ನಾನು ಮೆಂತ್ಯ ಕಾಳನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕೋತೆ ಇಲ್ಲ. ಉಳಿದ ಎಲ್ಲ ಇಂಗ್ರೀಡಿಯೆಂಟ್ನ ಇಲ್ಲಿ ಮೆಣಸು ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಮಸಾಲ ಒಳ್ಳೆ ಫ್ರೈ ಆಗಬೇಕು. ಫ್ರೈ ಆದಾಗ ಒಳ್ಳೆ ಪರಿಮಳ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ನಾನಿಲ್ಲಿ ಆವಾಗಲೇ ಮೆಂತ್ಯ ಕಾಳನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಒಂದು 1 ಮಿನಿಟ್ ಫ್ರೈ ಆದರೆ ಸಾಕು. ಮೆಂತ್ಯ ಕಾಳು ತುಂಬ ಕಹಿಯಾಗುತ್ತೆ ಅದು ತುಂಬ ಫ್ರೈ ಆದರೆ. ಅದಕ್ಕೆ ಇವಾಗ ಇದನ್ನು ನಾವು ಸೈಡಿಗೆ ಇಟ್ಕೊಳ್ಳುವ. ಇದು ತಣ್ಣಗಾಗಲಿ. ನಾವು ಇದಕ್ಕೆ ತರಕಾರಿನ ರೆಡಿ ಮಾಡ್ಕೊಳ್ಳುವ. ಇಲ್ಲಿ ನಾನು 1 ಈರುಳ್ಳಿನ ತಗೊಂಡಿದ್ದೀನಿ, 1 ಟೊಮೆಟೊನ ತಗೊಂಡಿದ್ದೀನಿ, ಹಾಗೆ 1 ಎಸಳು ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಟೊಮೆಟೊ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಕೆಲವರು ಹುಳಿ ಹಾಕ್ತಾರೆ, ನಾನಿಲ್ಲಿ ಹುಳಿ ಹಾಕ್ತಾಯಿಲ್ಲ, ಹಾಗಾಗಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾವು ಆವಾಗಲೇ ತುರಿದಿಟ್ಕೊಂಡಂಥ ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಲೈಟಲ್ಲಿ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ. ಇದನ್ನು ಇವಾಗ ಸೈಡಿಗೆ ಇಟ್ಕೊಳ್ಳುವ. ನಂತರ ಆವಾಗಲೇ ಫ್ರೈ ಮಾಡಿಕೊಂಡ ಎಲ್ಲ ಮಸಾಲಾನ ನಾನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ಮಸಾಲ ತುಂಬ ಗ್ರೈನ್ ಆಗಬೇಕು ಅಂತಿಲ್ಲ, ಸ್ವಲ್ಪ ತರಿಯಾಗಿ ಗ್ರೈನ್ ಆದರೆ ಸಾಕಾಗುತ್ತೆ. ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಇವಾಗ ಗ್ರೈನ್ ಮಾಡ್ಕೊಳ್ಳುವ. ಇದನ್ನು ಈ ಥರ ಮಸಾಲ ಬಂದರೆ ಸಾಕು. ಇವಾಗ ಗ್ರೈನ್ ಆಗಿದೆ, ತುಂಬ ಗ್ರೈನ್ ಆಗಬೇಕಂತೇನಿಲ್ಲ. ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆ ಬಿಸಿಯಾದ ನಂತರ ನಾವು ಇದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಇವಾಗ ಟೊಮೆಟೊನು ಕೂಡ ಜೊತೆಯಲ್ಲಿ ಹಾಕ್ಕೊಂಡು ನಂತರ ಕರಿಬೇವು ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದು ಅಷ್ಟೇ, ಒಂದು ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡ್ಬೋದು ನೀವು, ಇದು ಫ್ರೈ ಆಗಿದೆ. ನಂತರ ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ರಾಯ್ಲರ್ ಚಿಕನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪು ನಿಮಗೆ ಮತ್ತೆ ಕಡಿಮೆ ಆದರೆ ನೀವು ಮತ್ತೆ ಮಸಾಲಕ್ಕೆ ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಬೇಯಲಿಕ್ಕೆ ಬಿಡುವ. ನಾನಿವಾಗ ಪ್ಯಾನ್ನಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವು, ಚಿಕನ್ ಸ್ವಲ್ಪ ಬೆಂದಿದೆ. ತುಂಬ ಬೇಯಬೇಕಂತೇನಿಲ್ಲ, ಯಾಕಂದರೆ ಮತ್ತೆ ಮಸಾಲದ ಜೊತೆ ಬೇಯ್ತದೆ. ಹಾಗೆ ಇದಕ್ಕೆ ಇವಾಗ ನಾವು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ನಾನಿಲ್ಲಿ ನೀರು ಹಾಕ್ಕೊಂಡಿಲ್ಲ. ನೀರು ಹಾಕ್ಕೋಬೇಡಿ ನೀವು ಕೂಡ ಅಷ್ಟೇ, ಯಾಕಂದರೆ ಇದು ಇವಾಗ ಚಿಕನ್ ಬೆಂದಾಗ ಚಿಕನ್ ನೀರು ಬಿಡುತ್ತೆ, ಆವಾಗ ನೀರಿನ ಅವಶ್ಯಕತೆ ಇರಲ್ಲ. ಇವಾಗ ಇದನ್ನು ಬೇಯಲಿಕ್ಕೆ ಬಿಡುವ ಒಂದು 10 ನಿಮಿಷ. ಇವಾಗ ನೋಡ್ಬೋದು 10 ನಿಮಿಷ ಆಗಿದೆ. ಚಿಕನ್ನ ನೀರೆಲ್ಲ ಬಿಟ್ಟಿದೆ. ನೀವು ನೋಡ್ಬೋದು, ನಾವು ನೀರು ಹಾಕ್ಕೊಳ್ಳಿಲ್ಲ ಆವಾಗ. ನಾವು ನೋಡ್ಬೋದು ನೀವು, ಮಸಾಲ ಕೂಡ ಅಷ್ಟೇ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಬೆಂದಿದೆ. ಈ ಥರ ಕಲರ್ ಬಂದರೆ ಸಾಕಾಗುತ್ತೆ. ನೀವು ನೋಡ್ಬೋದು.
ಇಲ್ಲಿ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅಂದರೆ ಚಿಕನ್ ಬೆಂದಿದೆ ಅಂತ ನೋಡ್ಕೊಳ್ಳಿ. ಹಾಗೆ ಮಸಾಲ ಕೂಡ ಅಷ್ಟೇ ಒಳ್ಳೆ ಬೆಂದಿದೆ ಅಂತ ನೋಡ್ಕೊಂಡು ನಂತರ ಇದಕ್ಕೆ ನಾವು ಆವಾಗಲೇ ಸ್ವಲ್ಪ ಲೈಟಲ್ಲಿ ಫ್ರೈ ಮಾಡಿಕೊಂಡ ತೆಂಗಿನ ತುರಿನ ಹಾಕ್ಕೊಳ್ಳುವ. ತೆಂಗಿನ ತುರಿನ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲದ ಜೊತೆ ಒಳ್ಳೆ ಮಿಕ್ಸ್ ಆಗಬೇಕು ಇದು ಕೂಡ. ಇವಾಗ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2 ನಿಮಿಷ ಇದನ್ನು ಮಸಾಲದ ಜೊತೆ ಫ್ರೈ ಆಗಲಿಕ್ಕೆ ಬಿಡಿ. ಯಾಕಂದರೆ ತೆಂಗಿನಕಾಯಿ ಮತ್ತು ಮಸಾಲ ಒಳ್ಳೆ ಫ್ರೈ ಆದರೆ ಟೇಸ್ಟ್ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ. ಇವಾಗ ನೀವು ಉಪ್ಪೆಲ್ಲ ಕಡಿಮೆ ಆಗಿದ್ದರೆ ಈ ಟೈಮಲ್ಲೂ ಹಾಕ್ಕೋಬೋದು, ಇಲ್ಲದಿದ್ದರೆ ನಾವು ಆವಾಗಲೇ ಮಸಾಲ ಹಾಕ್ಕೊಂಡ್ವಲ್ಲ ಆವಾಗಲೂ ಕೂಡ ಹಾಕ್ಕೋಬೋದು. ಇವಾಗ ಇದು ಒಳ್ಳೆ ಬೆಂದಿದೆ, ನೀವು ನೋಡ್ಬೋದು. ಒಂದು ಸಲ ಉಪ್ಪು ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ, ಹಾಗೆ ಮಸಾಲ ಕೂಡ ನೋಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮನೆಯಲ್ಲಿ ಮಾಡುವಂಥ ಸುಕ್ಕ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಲಾಸ್ಟಿಗೆ ಹಾಕ್ಕೊಂಡ್ಬಿಟ್ಟು ಇವಾಗ ನೀವು ನೋಡ್ಬೋದು ನಮ್ಮ ಮನೆಯಲ್ಲಿ ಮಾಡುವಂಥ ಸುಕ್ಕ ರೆಡಿಯಾಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ.